ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ಸಂಡೇ ರಾಮನವಮಿ ದಿನ ನಾನು ದೇವ್ರ ನೈವೇದ್ಯಕ್ಕೆ ಇಡ್ಬೇಕಂತ ಕರ್ಜಿಕಾಯಿ ಅಂತ ಮಾಡಿದೆ. ಬಟ್ ಆ ವಿಡಿಯೋನ ಎಡಿಟ್ ಮಾಡಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ನನಗೆ ಬೇರೆ ಕೆಲಸಗಳೆಲ್ಲ ಇತ್ತು, ಹಾಗಾಗಿ ಆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ನಾನಿಲ್ಲಿ ತುಂಬಾ ದಿನ ಅಂದ್ರೆ ನಾನು ಪರ್ಸ್ನಲಿ ನನ್ಗೋಸ್ಕರ ಯಾವತ್ತೂ ನಾನು ಕರ್ಜಿಕಾಯಿ ಮಾಡ್ಕೊಂಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾವು ಊರಿಗೆಲ್ಲ ಹೋಗಿ ಬಂದಾಗ ಅಮ್ಮ ಅಕ್ಕ ಎಲ್ಲ ಅವ್ರು ಮಾಡಿದ್ರೆ ಕೊಟ್ಟು ಕಳಿಸ್ತಾ ಇದ್ರು. ಬಟ್ ಈ ಸಲನು ಕೊಟ್ಟು ಕಳ್ಸಿದ್ರು. ಆದ್ರೆ ನನ್ಗೆ ಯಾಕೋ ಅನ್ನಿಸ್ತು, ನಮ್ಮನೇಲೂ ಎಲ್ಲಾನು ಇರುತ್ತಲ್ವಾ, ನಾವ್ ಯಾಕೆ ಟ್ರೈ ಮಾಡಬಾರ್ದು, ಚೆನ್ನಾಗಿರುತ್ತಲ್ವಾ, ಮಾಡಿಟ್ಕೋಬಹುದು ಅಂತ ನನ್ಗೂ ಮನ್ಸಿಗೆ ಅನ್ನಿಸ್ತು. ಹಾಗಾಗಿ ನಾನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನ್ಸ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿನ ಸ್ವಲ್ಪ ಚಿಕ್ಕದಾಗಿ, ಒಣ ಕೊಬ್ಬರಿ ಇರುತ್ತಲ್ವಾ, ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಇದಕ್ಕೆ ಕರ್ಜಿಕಾಯಿಗೆ ತುರಿಬೇಕು. ತುರ್ಕೊಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ತುಂಬಾನೇ ಟೈಮ್ ಆಗುತ್ತೆ. ಈ ತರ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ಬೌಲಲ್ಲಿ ಕಡಲೆಕಾಯಿ ಶೇಂಗಾನ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಕೊಬ್ಬರಿನೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಮಾಡಿದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ಮಾಡಿರ್ತೀವಿ, ಅದು 1 ವೀಕ್ ಖಾಲಿ ಆಗ್ಬೋದು, ಇಲ್ಲಾಂದ್ರೆ 2 ವೀಕ್ಸ್ ಟೈಮ್ ಕೂಡ ತಗೋಬಹುದು. ಸೊ ತುಂಬಾ ದಿನ ಇಟ್ರೆ ಏನು ಹಾಳಾಗದೆ ಇರ್ಲಿ ಅನ್ನೋ ಪರ್ಪಸ್ಗೋಸ್ಕರ ಸ್ವಲ್ಪ ಈ ತರ ಒಣ ಕೊಬ್ಬರಿನ ಬಿಸಿ ಮಾಡ್ಬಿಟ್ಟು ಯೂಸ್ ಮಾಡಿದ್ರೆ ನಾವು ತುಂಬಾ ದಿನ ಸ್ಟೋರ್ ಮಾಡಿದ್ರು ಅದು ಮುಗ್ ಬರೋದು, ಸ್ಮೆಲ್ ಬರೋದು ಆತರ ಏನು ಆಗೋದಿಲ್ಲ. ಆಮೇಲೆ ನಾನು ಆಲ್ರೆಡಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಮತ್ತೆ ಚಿರೋಟಿ ರವೆ ಮೂರನ್ನು ಮಿಕ್ಸ್ ಮಾಡ್ಬಿಟ್ಟು ಕಲಸಿಟ್ಟಿದ್ದೀನಿ. ನಮ್ಮ ಮನೇಲಿ ಪ್ರಾಬ್ಲಮ್ ಏನಂತಂದ್ರೆ ನನ್ನ ಹಸ್ಬೆಂಡ್ಗೆ ಮೈದಾ ಹಿಟ್ಟು ಯೂಸ್ ಮಾಡಿದ್ರೇನೆ ಆಗೋದಿಲ್ಲ. ಸೊ ಅವ್ರಿಗೆ ಕಣ್ಣಿಗೆ ಕಾಣದೇ ಇರೋ ತರ ನಾವೆಲ್ಲ ಯೂಸ್ ಮಾಡ್ಬೇಕು. ಮೈದಾ ತರ್ಸಿದೀನಿ ಅಂದ್ರೇನೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಫುಡ್ ಅಲ್ಲೆಲ್ಲ ಯೂಸ್ ಮಾಡಿದೀವಿ ಅಂತಂದ್ರೆ ಅದು ತಿನ್ನೋದೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವ್ರ ಸಮಾಧಾನಕ್ಕೆ ಎರಡೂನು ಮಿಕ್ಸ್ ಮಾಡಿದೆ, ಸ್ವಲ್ಪ ಮೈದಾ ಮತ್ತೆ ಗೋಧಿ. ಚಿರೋಟಿ ರವೆ ಏನಕ್ಕೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಬರಕ್ಕೆ. ಅದು ನಾವು ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ವಾ, ಆಗ ಅದು ಕ್ರಿಸ್ಪಿ ಬಂದ್ರೆ ನಮ್ಗೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಿರೋಟಿ ರವೆ ಅದು ಅಟ್ಲೀಸ್ಟ್ ಒಂದು 1/2 hour ಆದ್ರೂ ನೆನ್ಕೋಬೇಕು. ಹಿಟ್ಟನ್ನ ನಾವು ಕಲ್ಸಿಟ್ಮೇಲೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಾಗ್ಲೇ ಕಲ್ಸ್ಬಿಟ್ಟು ಅವಾಗ್ಲೇ ಮಾಡಿದ್ರೆ ಅಷ್ಟು ಸಾಫ್ಟ್ನೆಸ್ ಮತ್ತೆ ಕ್ರಿಸ್ಪಿನೆಸ್ ಎಲ್ಲ ಬರೋದಿಲ್ಲ. ಆಮೇಲೆ ನಾನಿಲ್ಲಿ ಕಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದ್ ಅರ್ಧ ಕಡಲೆ ಪೌಡರ್ ತೆಗ್ದ್ಬಿಟ್ಟು ಇನ್ನ ಮಿಕ್ಕಿದ ಕಡಲೆ ಪೌಡ್ರಿಗೆ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ರೀಸನ್ ಇಷ್ಟೇ, ಬೆಲ್ಲನ ನಾವು ಡೈರೆಕ್ಟ್ ಆಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಕಡ್ಲೆ ಪುಡಿ, ಪುಟ್ಟು ಕಡಲೆ ಇರುತ್ತಲ್ಲ ಅದ್ರ ಜೊತೆ ಅದನ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗ್ ಬರುತ್ತೆ. ನುಣ್ಣಗೆ ಮತ್ತೆ ತುಂಬಾ ಚೆನ್ನಾಗ್ ಬರುತ್ತೆ. ನಾವಿಲ್ಲಿ ಉಂಡೆ ಬೆಲ್ಲ ತಗೊಂಡ್ಬರ್ತೀವಿ. ಪೌಡ್ರು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಆತರ ಏನು ತಂದು ಇಟ್ಕೊಳ್ಳೋದಿಲ್ಲ. ಉಂಡೆ ಬೆಲ್ಲ ಏನ್ ಬರುತ್ತಲ್ವಾ ಅದನ್ನ ತಗೊಂಬಂದು ಈ ತರ ಚಿಕ್ಕ ಚಿಕ್ಕ ಪುಡಿ ಮಾಡಿ ಇಟ್ಕೊಳ್ತೀವಿ. ನಾವು ಡೈಲಿ ಕಾಫಿ ಟೀ ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನೇ ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಸಕ್ಕರೆ ಯೂಸೇಜ್ ಕಡಿಮೆ ಅಂದ್ರೆ ತುಂಬಾನೇ ಕಡಿಮೆ ಯೂಸ್ ಮಾಡೋದು. ಯಾವಾಗ್ಲೂ ನಾವು ಸಕ್ಕರೆ ಎಲ್ಲ ಯೂಸೇ ಮಾಡಲ್ಲ. ಆ ಪರ್ಪಸ್ಗೆ ನಾವು ಒಂದ್ಸಲ 1 kg ಅಥವಾ 2 kg ಉಂಡೆ ಬೆಲ್ಲ ತಗೊಂಬಂದು ಅದನ್ನ ಸ್ವಲ್ಪ ಕುಟ್ಟೋದಿರುತ್ತಲ್ವಾ ಅದ್ರಲ್ಲಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಆದ್ರೂ ಇಲ್ಲಿ ಕರ್ಜಿಕಾಯಿಗೆ ಇನ್ನೂ ಸ್ವಲ್ಪ ಪೌಡ್ರ್ ತರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನಾನಿಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಸ್ವೀಟ್ ಚೆನ್ನಾಗಿರ್ಲಿ, ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬರ್ಲಿ ಅನ್ನೋ ಪರ್ಪಸ್ಗೋಸ್ಕರ. ಯಾಕಂದ್ರೆ ಇದು ನಾವು ತುಂಬಾ ದಿನ ಸ್ಟೋರ್ ಕೂಡ ಮಾಡ್ತೀವಿ. ಮತ್ತೆ ಆಯಿಲಿ ಕಂಟೆಂಟ್ಸ್ ಜಾಸ್ತಿ, ಶೇಂಗಾನು ಆಯಿಲ್ ಇರುತ್ತೆ ಮತ್ತೆ ಕೊಬ್ಬರಿಯಲ್ಲೂ ಆಯಿಲ್ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಹಿಡಿಯುತ್ತೆ ಇದು. ಹಾಗಾಗಿ ನೋಡಿ ಈ ತರ ಪೌಡ್ರು ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ ಪೌಡ್ರ್ ಆಗ್ಲಿಕ್ಕೂ ಸಕ್ಕರೆ ಹೆಲ್ಪ್ ಮಾಡುತ್ತೆ. ಸಕ್ಕರೆ ಹಾಕಿ ಪೌಡ್ರ್ ಮಾಡಿದ್ರೆ
ನೀಟಾಗಿ ಫೈನ್ ಆಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಸ್ವಲ್ಪ ಸಕ್ಕರೆ ಒಂದು 5-6 ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದೀನಿ ಅಷ್ಟು, ತುಂಬಾ ಅಲ್ಲ, ಸ್ವಲ್ಪ ಒಂದ್ 5-6 ಸ್ಪೂನ್ ಅಷ್ಟು. ಆಮೇಲೆ ನಾನು ಅಡ್ಗೆ ಮನೇಲಿ ತುಂಬಾನೇ ಟೈಮ್ ವೇಸ್ಟ್ ಮಾಡಕ್ ಹೋಗೋದಿಲ್ಲ, ಯಾಕಂತಂದ್ರೆ 1 by 1 ಕೆಲ್ಸಗಳು 1 hour ನಾನು ಅಡ್ಗೆ ಮನೇಲಿ ಇದ್ದೀನಿ ಅಂದ್ರೆ ಎಷ್ಟೊಂದ್ ಕೆಲ್ಸ, ಅಡಿಗೆ ಪಾತ್ರೆ ಎಲ್ಲಾ ಮುಗಿಸಿ ಆಚೆ ಬಂದ್ಬಿಡ್ತೀನಿ. ಆಮೇಲೆ ಕೆಲವ್ರು ಏನ್ ಮಾಡ್ತಾರಂದ್ರೆ, ನಾನೇ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ನೋಡಿದೀನಿ, ಅವ್ರ ಏನ್ ಮಾಡ್ತಾರಂದ್ರೆ ತರಕಾರಿ ಕಟ್ ಮಾಡ್ಕೊಳಕ್ಕೂ ಟೈಮ್ ವೇಸ್ಟ್ ಮಾಡ್ಕೋತಾರೆ, ಆಮೇಲೆ ಪಾತ್ರೆ ತೊಳಿಯಕಂತ ಅದಕ್ಕೋಸ್ಕರನೇ ಒಂದ್ ಟೈಮ್ ಇಟ್ಕೊಳ್ತಾರೆ. ನಾನ್ ಆತರ ಮಾಡೋದಿಲ್ಲ. ಒಂದ್ ಕಡೆ ಗ್ಯಾಸ್ ಮೇಲೆ ಏನೇನ್ ಇಡ್ಬೇಕು, ಹಾಲ್ ಬಿಸಿ ಮಾಡಕ್ ಇಟ್ಕೊಂಡು ಕುಕ್ಕರ್ ಅಲ್ಲಿ ಏನೇನ್ ಇರುತ್ತೆ ಎಲ್ಲ ರೆಡಿ ಮಾಡಿ, ಅಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಅದೆಲ್ಲ ರೆಡಿ ಮಾಡಿ ಆನ್ ಮಾಡ್ಕೊಂಡು ಈ ಕಡೆ ಪಾತ್ರೆ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ತುಂಬಾ ಹೊತ್ತು ಅಡ್ಗೆ ಮನೆಯಲ್ಲಿ ಇದ್ದಂಗೂ ಅನ್ಸಲ್ಲ, ಕೆಲ್ಸನೂ ನಾವು ಜಾಸ್ತಿ ಮಾಡ್ದಂಗೂ ಅನ್ಸಲ್ಲ. ನನ್ಗೆ ಇದೆಲ್ಲ ಯಾವಾಗ ಬಂತು ಅಂದ್ರೆ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಿತ್ತಲ್ವಾ, ಬೆಳಗ್ಗೆ 2 hours 2.5 hours ಅಲ್ಲೇ ಕಂಪ್ಲೀಟ್ ಆಗಿ ನಾನು ಸ್ನಾನ ಮುಗಿಸಿ ಅಡ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಎಲ್ಲಾನು ಮುಗಿಸಿ ಮತ್ತೆ ನಾನು ಬಾಕ್ಸಿಗೆ ಹಾಕೊಂಡು ಬೆಳಿಗ್ಗೆ ತಿಂದು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕಿತ್ತು. ನಾನು 8:30ಗೆ ಮನೆ ಬಿಡ್ಬೇಕಂತಂದ್ರೆ ಅರೌಂಡ್ 5-5:30ಗೆ ನಾನು ಎದ್ಬಿಟ್ಟು ಎಲ್ಲಾ ಕೆಲ್ಸ ಮಾಡ್ಬೇಕಿತ್ತು. ಆ ಟೈಮಲ್ಲೇ ಎಲ್ಲಾನು, ಇವನ್ ನಾನು ನೈಟು ಮನೆಗೆ ಬಂದಾಗ್ಲೂ ಸಾಂಬಾರು ಅಥವಾ ಪಲ್ಯ ಇರೋ ತರ ಮಾಡಿಟ್ಟೆ ಹೋಗಿರ್ತಿದ್ದೆ. ಆಮೇಲೆ ಬಂದು ಜಸ್ಟ್ ರೈಸೋ ಮುದ್ದೆನೋ ಚಪಾತಿನೋ ಆತರ ಸಿಂಪಲ್ ಆಗಿ ಮಾಡೋಕ್ ಆಗೋ ತರ ನಾನು ಬೆಳಿಗ್ಗೆನೆ ಎಲ್ಲಾನು ಕೆಲಸ ಮಾಡ್ಬಿಟ್ಟೆ ಹೋಗ್ತಿದ್ದೆ. ಸೊ ಅವಾಗ ನನ್ಗೆ ಟೈಮ್ ಸೇವ್ ಮಾಡೋದು ಯಾವ ತರ, ಆತರ ಎಲ್ಲ ನನ್ಗೆ ಒಂದ್ ಐಡಿಯಾ ಬಂತು. ಹಾಗಾಗಿ ಇವಾಗ್ಲೂ ನಾನ್ ಮನೇಲಿ ಇದ್ರೂನು ಕೂಡ ಅದೇ ತರ ಟೈಮ್ ಸೇವ್ ಮಾಡ್ಕೊಳ್ತೀನಿ. ಅಂದ್ರೆ ಮನೇಲಿ ಇದ್ದೀನಿ ಅಂದ ತಕ್ಷಣ ಫುಲ್ ಫ್ರೀ ಆಗಿರ್ತೀನಿ ಅಂತಲ್ಲ, ನನ್ಗೂ ಬೇರೆ ಕೆಲ್ಸಗಳು ಇರುತ್ತೆ, ಬೇರೆ ನನ್ನ ಹಸ್ಬೆಂಡಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಬಟ್ ಮನೆ ಕೆಲ್ಸ ಆಗ್ಬೋದು, ಅದಲ್ದೆ ನಾನು ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಎಲ್ಲ ಮಾಡ್ತಾ ಇದ್ದೀನಿ, ಅದರದ್ದು ವಿಡಿಯೋ ಎಡಿಟಿಂಗ್ ಆಗ್ಬೋದು, ವಿಡಿಯೋ ಶೂಟ್ ಆಗ್ಬೋದು, ಅದಾದ್ಮೇಲೆ ಆಚೆ ಹೋಗೋದು, ಪ್ರತಿಯೊಂದನು ಮನೇಲಿ ಇರ್ತಾರೆ ಅಂದ ತಕ್ಷಣ ಯಾರು ಫ್ರೀ ಆಗಿ ಇರ್ತಾರೆ ಅಂತಲ್ಲ, ಅವ್ರಿಗೆ ಅವ್ರದೇ ಆದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಮೇಲೆ ನಾನು ಸ್ಟಿಚಿಂಗ್ ಕೂಡ ನನ್ನ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು, ಆತರ ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗೋದಕ್ಕೆ ನಮ್ಗೆ ಟೈಮ್ ಸೇವ್ ಮಾಡ್ಕೋಬೇಕಲ್ಲ, ಆ ಪರ್ಪಸ್ಗೋಸ್ಕರ ನಾನು ಇಲ್ಲಿ ಹೇಳ್ತಾ ಇರೋದು. ಅದಾದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡಿ ಇಷ್ಟು ಆಯ್ತು. ಆಮೇಲೆ ಕರ್ಜಿಕಾಯಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಈ ಪೌಡರ್ ತುಂಬಾ ಚೆನ್ನಾಗಿದೆ, ನನ್ಗೆ ಕರ್ಜಿಕಾಯಿ ಏನು ಬೇಡ ಅಂದ್ರೆ ನನ್ನ ಹಸ್ಬೆಂಡ್ಗೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿರೋದು, ನಮ್ಮನೇಲಿ ಯೂಸ್ ಮಾಡೋದು ತುಂಬಾನೇ ಕಡಿಮೆ ಆಯಿಲ್, ಡೀಪ್ ಫ್ರೈ ಎಲ್ಲ ಈ ತರ ಕರಿಯೋದು ಆತರ ಎಲ್ಲ ಮಾಡೋದು ತುಂಬಾನೇ ಕಡಿಮೆ. ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಮಾತ್ರ ನಾವು ಮಾಡ್ತೀವಿ. ಈ ತರ ಏನಾದ್ರು ಬೋಂಡಾ ಪಕೋಡ ಆ ತರ ಮಾಡೋದು ತುಂಬಾನೇ ಕಡಿಮೆ. ಹಾಗಾಗಿ ಅವರು ನನ್ಗೇನು ಬೇಡ, ಕರ್ಜಿಕಾಯಿ ಎಲ್ಲ ನೀವ್ ಎಣ್ಣೆಯಲ್ಲಿ ಕರಿತೀರಾ, ಹಾಗಾಗಿ ನನ್ಗೇನು ಬೇಡ, ನನ್ಗೆ ಪೌಡ್ರೆ ಕೊಡು ಸಾಕು, ನಾನು ಅದನ್ನೇ ತಿನ್ಕೊಂಡು ಡೈಲಿ ಸ್ವಲ್ಪ 1-2 ಸ್ಪೂನ್ 3 ಸ್ಪೂನ್ ತಿಂತೀನಿ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಡ್ಸ್ಕೊಂಡು ನಮಗೆ ಜಾಸ್ತಿ ಕರ್ಜಿಕಾಯಿ ಕೂಡ ಮಾಡಕ್ ಬಿಟ್ಟಿಲ್ಲ. ಈ ತರ ಬಂದಿತ್ತು ಕರ್ಜಿಕಾಯಿ. ಸೊ ಫಸ್ಟ್ ಟೈಮ್ ನಾನು ಒಬ್ಳೆ ಇಂಡಿವಿಜುವಲ್ ಆಗಿ ಟ್ರೈ ಮಾಡಿದ್ದಂದ್ರೆ ಇದೇ ಫಸ್ಟ್ ಟೈಮು. ಆಮೇಲೆ ನಮ್ಮ ಅಕ್ಕನ ಮಗ ಬಂದಿದ್ದ, ಅವನು ಎಣ್ಣೆಯಲ್ಲಿ ಕರಿಯಕ್ಕೆಲ್ಲ ರೆಡಿ ಮಾಡಿ ಕೊಟ್ಟೆ. ಅವನು ನನ್ಗೆ ವಿಡಿಯೋ ಏನು ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಕರಿಬೇಕಾದ್ರೆ ಅವಾಗೆಲ್ಲ ಅವನು ನನ್ಗೇನು ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಿಲ್ಲ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.